ಏನ್ ಬರತ್ ನಗಿತಾ ಇದೀರ? ನಾನು ಯಾವ್ದೋ ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ, ಅಳ್ತಾ ಇದ್ದೆ ಗೊತ್ತಾ. ನಾನು ರೋಡ್ ಮೇಲೆ ರೈಲ್ ಹೋಗ್ತಾ ಇತ್ತು, ನನ್ ಚಿಕ್ಕ ವಯಸ್ಸಲ್ಲೇ ಡ್ರೈವರು. ಅವಳೇ ಒಂದು ಕಾರ್ಟೂನ್. ನಿಂತರ ಸೈಕೋಗಳು ತುಂಬಾ ಜನ ಇದಾರೆ ಬಿಡು. ಅವ್ರಕ್ಕಿಂತ ಅವ್ರದ್ದು ಚಡ್ಡಿನೇ ಉದ್ದ ಇದೆಯಲ್ವಾ? ಸೆಲ್ಫ್ ಕಾಂಪ್ಲಿಮೆಂಟ್ ಕೊಟ್ಕೊಂಡ್ಬಿಡೋದು ಹಂಗೆ. ಎತ್ತಿ ಆಚೆಗಡೆ ಬಿಸಾಕ್ಬಿಡ್ತೀನಿ ಅಂತ ಹೇಳಿದೆ. ಸೈಲೆಂಟ್ ಆಗೋಗ್ಬಿಟ್ಟೆ. ಫುಲ್ ಸೈಲೆಂಟ್. ಊಟ ಮಾಡಿದ್ಮೇಲೆ ಲವ್ ಮಾಡ್ತೀನಿ ಬೇಕಂದ್ರೆ. ಓಕೆ, ಯಲಹಂಕ ನ್ಯೂ ಟೌನಲ್ಲಿ ಇರೋದು, ನಾಟಿ ಹಟ್ಟಿ ಅಂತ. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ನಿಮ್ಮ ಸೌಂದರ್ಯ ಭರತ್. ಎಷ್ಟಾಯ್ತು ಟೈಮ್ ಇವಾಗ? ಈಗ 8 o'clock. ಸೊ ವಿ ಆರ್ ಗೋಯಿಂಗ್ ಟು ಏರ್ಪೋರ್ಟ್. ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ನಾವು ಹೋಗ್ತಾ ಮಾತಾಡೋಣ ಬನ್ನಿ. ನೋಡಿ ಗೈಸ್, ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ. ಪ್ಲೇಸ್ ಚೇಂಜ್ ಆಗಿದೆ ತಾನೆ. ಯಾಕೆ ಗೊತ್ತಾ? ದ್ಯಾಟ್ಸ್ ಬಿಕಾಸ್ ಆಫ್ ದೀಸ್ 2 boys. ದಿಸ್ ಈಸ್ 1 boy ಆ್ಯಂಡ್ ದಿಸ್ ಈಸ್ 2nd boy. ನನ್ನ ಪ್ಲೇಸ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬರತ್ ನಗಿತಾ ಇದ್ದೀರ? ಐ ವಾಸ್ ಅಬೌಟ್ ಟು ಸೇ ಕಿಸಿತಾ ಇದ್ದೀರ. ಕಿಸಿತಾ ಇದ್ದೀರಾ ಅಂತ ಹೇಳಿದ್ರು ಬೆಟರ್ ಆಗಿರ್ತಾ ಇತ್ತು. ನೆಗಿತಾ ಇದ್ದೀರಾ ಅಂತ ಹೇಳಿದೆ. ಯಾಕೆ ಬರ? ನಾನು ನೆಗಿತಾ ಇಲ್ಲ ಫೆಬಿ. ಏನಿಲ್ಲ ಗೈಸ್, ಒಂದೊಂದ್ಸಲ ಹಂಗೆ ತಪ್ಪಾಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಕೂಳೆ ತಡಿದಿರ ಎಲ್ಲಾದ್ರೂ ಹೋಗಿ ಬಿಟ್ಬಿಟ್ಟು ಬರಲ್ಲ ತಾನೆ ಇವರು. ಅದೇ ಪ್ಲಾನ್ ಇದ್ದಿದ್ದು. ಅದೇ ಪ್ಲಾನಾ? ಏನ್ ಮಾತಾಡ್ತಾ ಇದ್ದೀರಾ ಭರತ್ ಗೌಡ? ಕನ್ನಡ. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ಗೈಸ್. ನಾನು ಯೂಶಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ರೇರ್ ನಾನು ಹೋಗೋದು ಲೈಕ್ ಕ್ಯಾಬು. ಇದರಲ್ಲಿ ಕ್ಯಾಬ್ ಬುಕ್ ಮಾಡಲ್ಲ, ಆಟೋ ಬುಕ್ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಎಮರ್ಜೆನ್ಸಿ ಆದಾಗ ಏನಾದ್ರೂ ನನಗೆ ಸಸ್ಪೆಕ್ಟ್, ಓಕೆ ಏನೋ ತಪ್ಪು ನಡೀತಾ ಇದೆ ಅಂತ ಅಂದಾಗ ಎಗುರು ಬಿಡ್ಬೋದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸೊ ನಾನು ಆಟೋ ಬುಕ್ ಮಾಡ್ತೀನಿ, ಸರಿನಾ? ಇವಾಗ ಇವರು ನನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ನನಗೆ ಇವಾಗ ಇವರು ಲಾಕ್ ಹಾಕಿದಾರ ಏನು ನನಗೇನೋ ಗೊತ್ತಾಗ್ತಲ್ವೇ. You know what happened today? As soon as we woke up, ಎದ್ದಿದ ತಕ್ಷಣ ಐ ಜಸ್ಟ್ ಸೆಡ್ ಗುಡ್ ಮಾರ್ನಿಂಗ್ ಅಷ್ಟೇ ಫೆಬಿಗೆ. ಫೆಬಿ ನನ್ಗೆ ಹೇಳಿದ್ ನೆಕ್ಸ್ಟ್ ಮಾತೇನು ಗೊತ್ತಾ? ನನಗೆ ಐಮ್ ನಾಟ್ ಗನ್ನ ಟಾಕ್ ಟು ಯು ಅಂತ. ನಾ ಏನ್ ಮಾಡಿದೆ ಫೆಬಿ? ನಾನೆಲ್ಲ ನಿದ್ದೆಗಣ್ಣಲ್ಲಿ ಕಾಲ್ ಹಾಕ್ಬಿಟ್ನೇನು ಅನ್ಕೊಂಡೆ. ಬಟ್ ಆದ್ರೆ ಫೆಬಿ ಹೇಳಿದ ರೀಸನ್ ಏನ್ ಗೊತ್ತಾ? ಶಿ ಡಿನ್ ವಾಂಟೆಡ್ ಟು ಟಾಕ್ ಟು ಮೀ ಬಿಕಾಸ್ ನಿನ್ನೆ ಅವಳ ಕನ್ಸಲ್ಲಿ ನಾನು ಯಾವ್ದೋ ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ನಂತೆ. ಗೈಸ್, ಅದೆಷ್ಟು ಎವಿಡೆಂಟ್ ಆಗಿತ್ತು ಅಂತಂದ್ರೆ, ನಾನು ಏನಾದ್ರು ಡ್ರೀಮ್ ಅಲ್ಲಿ ಅಳ್ತಾ ಇದ್ದೆ ಗೊತ್ತಾ. ನಾನು ಐ ವಾಸ್ ಆಕ್ಚುಲಿ ಕ್ರೈಯಿಂಗ್ ಇನ್ ದ ಡ್ರೀಮ್. ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಸೊ ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಆಚೆ ಹೋಗಿದ್ರಿ. ನನ್ನ ಅಲ್ಲಿ ಬಿಟ್ಬಿಟ್ಟು ಇವರು ಆಚೆ ಹೋಗ್ಬಿಟ್ಟಿರೋದು. ಅವ್ರ ಫ್ರೆಂಡ್ಸ್ ಇಲ್ಲೇ ಹೋಗಿ ಬರ್ತಾರೆ ಅಂತ. ಬಟ್ ಹಿ ವೆಂಟ್ ಟು ಮೀಟ್ ಅ ಗರ್ಲ್. ಅವಳ ಕನ್ಸಲ್ಲಿ ಐ ವೆಂಟ್ ಟು ಮೀಟ್ ಅ ಗರ್ಲ್ ಇನ್ ಹರ್ ಡ್ರೀಮ್ಸ್. ಆಮೇಲೆ ನಾನ್ ಕೋಪಿಸ್ಕೊಂಡು ನನ್ ಕನ್ಸಲ್ಲಿ ರೋಡ್ ಮೇಲೆ ರೈಲ್ ಹೋಗ್ತಾ ಇತ್ತು, ನಾನು ಅದನ್ನ ಹತ್ಕೊಂಡು ಹೋಗ್ಬಿಟ್ಟಿರೋದು. ಆಮೇಲೆ ಭರತ್ ಅವರು ಹಿಂದೆ ನಡ್ಕೊಂಡ್ ಬಂದು ಅದನ್ನ ಹತ್ತಿರೋದು. ಅಂಡ್ ಐ ಡಿಂಟ್ ಟಾಕ್ ಟು ಹಿಮ್, ಐ ಜಸ್ಟ್ ವೆಂಟ್ ಆಫ್. ಲೈಕ್ ಎಲ್ಲೋ ಹೋಗ್ಬಿಟ್ಟೆ. ನಾನು ಹೇಳ್ತಾ ಇದ್ದೀನಿ ಗೈಸ್, ನಿಮ್ಗೆ ಓಡ್ಸಕ್ ಬರಲ್ಲ, ಜಲ್ದಿ ಹೋಗ್ಬೇಕು ಏರ್ಪೋರ್ಟ್ಗೆ, ನಾನು ಓಡಿಸ್ತೀನಿ, ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಕೇಳಲ್ಲ ಇವರೆಲ್ಲ. ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದೆ ನಾನು. ಯಾರು ಹೇಳಿದ್ದು? ನನ್ ಚಿಕ್ಕ ವಯಸ್ಸಲ್ಲೇ ಡ್ರೈವರು. ಚೆನ್ನಾಗಿ ರೈಲ್ ಬಿಡ್ತಾ ಇದ್ಲು. ಇವಾಗ ಬಿಟ್ಟಲ್ಲ ಡ್ರೀಮ್. ಕೋಲ್ ರೈಲ್ ಬಿಟ್ಟಲ್ಲ ಅದಾಗೆ ಬೆಳಗ್ಗೆನೆ 2 ಸೆಕೆಂಡ್ ನಾನು ಅವಾಗ ತಾನೇ ಕಣ್ ಬಿಡ್ತಾ ಇದೀನಿ. 2 ಸೆಕೆಂಡ್ ಸೈಕ್ ಆಗ್ಬಿಟ್ಟೆ ನಾನು ಯಾವಾಗ ಹುಡುಗಿ ಹತ್ರ ಹೋದ್ನಪ್ಪ ಅಂತ. ಬೇಬಿ ಆಮೇಲೆ ಹೇಳ್ತಾ ಇರೋದು ನನ್ನ ಕನ್ಸಲ್ಲಿ ನೀವು ಯಾವ್ದೋ ಹುಡುಗಿ ಹತ್ರ ಮಾತಾಡ್ತಾ ಇದ್ರಿ ಅಂತ. ನಾನು ಒಂದ್ಸಲ ಇಂಟೆನ್ಸ್ ಡ್ರೀಮ್ ಬಂದ್ಬಿಡತ್ತೆ, ತುಂಬಾ ಡಿಸ್ಟರ್ಬೆನ್ಸ್ ಅನ್ಸ್ಬಿಡತ್ತೆ ಗೊತ್ತಾ. ನಮ್ಮ ಅಣ್ಣ ಇವ್ರ ಗೋಳು ಏನ್ ಗೋಳು ಅಂತ ಅಂದ್ಬಿಟ್ಟು ಮನದಾಳದ ಮಾತು. ಈ ನನ್ ಮಕ್ಳದ್ ಒಂದೊಂದಲ್ಲಣ, ಈ ನನ್ ಮಕ್ಳದ್ ಒಂದೊಂದಲ್ಲಣ. ಆಕ್ಚುಲಿ ನಮ್ಮ ಅಣ್ಣನ್ ತೋರಿಸ್ಬಿಟ್ಟು ಆ ಮೀಮ್ ಹಾಕ್ಬಿಡ್ಬೇಕು. ರಾತ್ರಿ 3 ಗಂಟೆ ಆಗ್ತದೆ ಮನಿ ಕಣದು. ಗೈಸ್, ನಾನು ವಾಚ್ ಮಾಡ್ತೀನಿ, ಬಟ್ ರೀಲ್ಸ್ ವಾಚ್ ಮಾಡ್ತಾಳ ಅಷ್ಟೇ. ರೀಲ್ಸು ಮತ್ತೆ ನಂದು ಝೋನ್ ಇದೆ, ಇಚುಕ ಝೋನ್ಸ್. ಒಡೆ ಕಾರ್ಟೂನ್ ನೋಡ್ತಾಳೆ, ಇಚುಕ ಕಾರ್ಟೂನ್. ಅದು ನೋಡ್ತೀನಿ.
ಅಯ್ಯೋ, Febby was lots of cartoons. ಅವಳೇ ಒಂದು ಕಾರ್ಟೂನ್. Actually, what cartoon do you watch? ಪಿಚ್ಚುಕ. ಅಯ್ಯೋ, ಆ ಪಿಚ್ಚುಕ ಹಾಕ್ಬಿಟ್ರೆ ಟಿವಿಯಲ್ಲಿ ನನ್ಗೆ ಊಟ ಮಾಡಕ್ ಮನ್ಸಾಗಲ್ಲ, ಆ ತರ ಇರ್ತದ. ಓಕೆ ಗೈಸ್, ನೀವು ಹೋಗಿ ನೋಡಿ ಸರಿನಾ ಪಿಚುಕ ಎಷ್ಟು ವ್ಯೂಸ್ ಇದೆ ಅಂತ. ಮಿಲಿಯನ್ಸ್ ಆಫ್ ವ್ಯೂಸ್ ಇದೆ ಅಂದ್ರೆ ನಂತರ ತುಂಬಾ ಜನ ಇದ್ದಾರೆ. ಅದೇ ನಿಂತರ ಸೈಕೋಗಳು ತುಂಬಾ ಜನ ಇದಾರೆ ಬಿಡು. ಗೈಸ್, ನಾವು ಇವಾಗ ದೇವನಹಳ್ಳಿ ಏರ್ಪೋರ್ಟ್ಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳೋದಾ ಭರತ್? ಎಸ್, ಅದನ್ನ ಬ್ರೋಗೆ ಕೇಳ್ಬಿಡೋಣ. ವೈ ಆರ್ ಯು ಗೋಯಿಂಗ್ ಬ್ರೋ? I got an invitation from Yamaha to visit Yamaha manufacturing plant. ಅಲ್ಲಿ ಹೇಗೆ ಗಿಟಾರ್ ಪ್ರೊಸೆಸ್ ಮಾಡ್ತಾರೆ, ಪಿಯಾನೋಸ್ ಪ್ರೊಸೆಸ್ ಮಾಡ್ತಾರೆ, ಓಕೆ, ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಹೇಗೆ ಮಾಡ್ತಾರೆ, ನನಗೆ ಇನ್ವಿಟೇಷನ್ ಕಳಿಸಿದ್ರು. ಫ್ಲೈಟ್ ಬುಕ್ ಮಾಡಿದ್ದಾರೆ. ಐ ಆಮ್ ಗೋಯಿಂಗ್. ಸಿನ್ಸ್ ಯು ಆರ್ ಅ ಲಾಂಗ್ ಟರ್ಮ್ ಕ್ಲೈಂಟ್ ಫಾರ್ ದೆಮ್. ಓ ಯಾ 10 years ಇಂದ ಯಮಹಾ ಡೀಲರ್ ಆಗಿದ್ದೀನಿ. ಥ್ಯಾಂಕ್ ಯು. ಯಮಹ ಅಂದ್ರೆ ಬೈಕ್ ಅಲ್ಲ, ಮ್ಯೂಸಿಕ್ ಪ್ರಾಡಕ್ಟ್. ಮ್ಯೂಸಿಕ್ ಪ್ರಾಡಕ್ಟ್, ಮ್ಯೂಸಿಕ್ ಪ್ರಾಡಕ್ಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಐ ಆಮ್ ಎ ಮ್ಯೂಸಿಷಿಯನ್. ನಮ್ ತರ ದಡ್ರು ಇರ್ತಾರೆ. ನನಗೂ ಗೊತ್ತಿರ್ಲಿಲ್ಲ ಮುಂಚೆ ಯಮಹ ಬೈಕ್ ಅದು ಇದು ಅಷ್ಟೇ ಇರೋದು ಅನ್ಕೊಂಡಿದ್ದೆ ನಾನು. ಅವ್ರಕ್ಕಿಂತ ಅವ್ರದ್ದು ಚಡ್ಡಿನೇ ಉದ್ದ ಇದೆಯಲ್ವಾ ಆ ಟೂ ವೀಲರ್? ಚಡ್ಡಿ ಅಲ್ಲ, ಅದು ಪ್ಯಾಂಟ್. ಪ್ಯಾಂಟಿನ ಗಾಳಿಗೆ ಮೇಲ್ಗಡೆ ಬಂದೈತೆ ಅಷ್ಟೇ. ಹಾಯ್, ಏನ್ ಹೇಳ್ಬೇಕು ಹೇಳು ನಿಮ್ಗೆ. ಬೇಬಿ 3-4 ತರ ಇತ್ತು ಬೇಬಿ. ನಮ್ಮ ಅಣ್ಣ ಬರೋ ದಿನ 3 days ಆಗುತ್ತೆ. ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿ ಬನ್ನಿ. ಓಕೆ, ಥ್ಯಾಂಕ್ ಯು. Yes. ಥ್ಯಾಂಕ್ ಯು. ಲೇಟ್ ಆಯ್ತಾ? ನಾವೇನಾದ್ರೂ ಲೇಟ್ ಮಾಡಿದ್ವಾ? ಇಲ್ಲ, ಕರೆಕ್ಟ್ ಟೈಮ್ ಹೋಗ್ತಾ ಇದೆ. ನಗೆ ಆಕ್ಚುಲಿ ಇನ್ಸಿಡೆಂಟ್ ಏನ್ ಗೊತ್ತಾ, ನಿನ್ನೆ ಪ್ರೇಮ್ ಫೆಬಿಗೆ ಹೇಳಿದ್ದು 7:30 ರೆಡಿ ಇರ್ಬೇಕು, ವಿ ಹ್ಯಾವ್ ಟು ಲೀವ್ ಬೈ 7:30 ಅಂತ. ಅಂಡ್ ನನಗ್ ಸೈಡ್ ಅಲ್ಲಿ ಬಂದು ಹೇಳ್ತಾ ಇರೋದು 8 o'clock ಹೊರಡೋಣ ಇಲ್ಲಿಗೆ. ಫೆಬಿಗೆ 7:30 ಅಂತ ಹೇಳಿದ್ರೆ 8 o'clock ಮಾಡ್ತಾಳೆ ಅಂತ. Really hard to I said Bharat. ನಾನಾ ಓ, ಅಂದ್ರೆ ನಿಮ್ಗೆ ಗೊತ್ತಾ 8 o'clock ಬಿಡ್ಬೇಕು? ಹೌದು, Are you guys serious? No, I said Bharat. ನಿನಗ್ ಮಾತ್ರನೇ 7:30 ಅಂತ ಹೇಳಿದ್ದು. ನೀನು ರೆಡಿ ಆಗೋದ್ ಲೇಟ್ ಎಷ್ಟು ಅಂತ. ಗಂಟೆಗೆ ಎದ್ದೆ ಗೊತ್ತಾ? ಲೇಟ್ ಆಗುತ್ತೇನೋ ಇವ್ರಿಗೆ ಅಂತ ಅಂದ್ಬಿಟ್ಟು. ಗೈಸ್, ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಇನ್ನು ಅಣ್ಣನ ಒಳಗಡೆ ಡ್ರಾಪ್ ಮಾಡಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ವ್ಯಾಲೆ ಪಾರ್ಕಿಂಗ್ ಕೊಟ್ಬಿಟ್ವಿ. ಸೊ ದಟ್ ವಿ ಕ್ಯಾನ್ ಅಕಂಪನಿ ಹಿಮ್ ಅಂತ. ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಬಾಯ್, ಎಂಜಾಯ್ ಯುವರ್ ಡೇಸ್. Bye. Bye. ಬಾಯ್ ಬಾಯ್. ನಾನು ಸೆಟ್ ದೋಸೆ ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಸ್ಟ್ ಫಾರ್ ಏನಿದು ಕೇಸರಿ ಬತ್ತಲ್ಲ, ಆ್ಯಂಡ್ ಯು ಮಸಾಲೆ ದೋಸೆ. ಬೇಬಿಮಾ ತಿನ್ನೋಣ ಇವಾಗ. ಬೇಬಿಮಾ ಏನ್ ಹೇಳು? ತುಂಬಾನೇ ಯಾವುದಾದ್ರೂ ಟ್ರಿಪ್ಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಇಲ್ಲೇ ಬುಕ್ ಮಾಡ್ಲಾ? ಹಿಂಗೆ ಹೊರಟ್ಬಿಡೋಣ. ನಮ್ಮ ಪಾಸ್ಪೋರ್ಟ್ ಎಲ್ಲ ಮನೇಲಿ ಇದೆಯಲ್ಲ. ಇಂಡಿಯಾದಲ್ಲಿ ಓಡಾಡಕ್ ಪಾಸ್ಪೋರ್ಟ್ ಏನ್ ಬೇಕಾಗಿಲ್ಲ ಫೆಬಿ. ಫಿಕ್ಸು ಒಂದೇ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿಬೇಕು ಅಂತ ಜಲ್ದಿ, ಆಸ್ ಸೂನ್ ಆಸ್ ಪಾಸಿಬಲ್. ಅದು ಇಲ್ಲಿಗೆ ಏರ್ಪೋರ್ಟಿಗೆ. ಪ್ರೆಗ್ನೆನ್ಸಿ ಒಂಥರ ಕಟ್ ಆಗ್ದಂಗೆ ಆಗ್ಬಿಟ್ಟಿದೆ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಮುಂಚೆ ವೀಕೆಂಡ್ ಆಯ್ತು ಅಂತ ಹೇಳಿದ್ರೆ ಅಲಿತಾ ಇದ್ವಿ ಅಲ್ಲಿ ಇಲ್ಲಿ. ಇವಾಗ ಬರೀ ಮನೆ ಹತ್ರ ಪಾರ್ಕ್ಗಳು ಓಡಾಡ್ತಾ ಇದ್ದಾಳೆ ಅಷ್ಟೇ ಫೆಬಿ, ವಾಕಿಂಗ್ ಮಾಡಕ್ಕೆ. ಇಲ್ಲಾಂದ್ರೆ ಚೆಕಪ್ಗೆ ಅಟ್ಲೀಸ್ಟ್ ಚೆಕಪ್ ಆದ್ರೂ ದೂರ ಇದೆಯಲ್ಲ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೆಬಿಗೆ ಇವಾಗ. ಅಟ್ಲೀಸ್ಟ್ ಇಲ್ಲೊಂದು ಡ್ರೈವ್ ಹೋಗಿ ಬರ್ತೀವಲ್ಲ. ಈಗ ಕೋಲಾರ್ಗೆ ಹೋಗ್ತಾ ಇದೀವಿ. ಫೆಬಿ ನಿನ್ನೆ ಶುಗರ್ ಟೆಸ್ಟ್ ಮಾಡಿಸಿದ್ಲು ಆ್ಯಂಡ್ ಫೆಬಿಗೆ ತುಂಬ ಜಾಸ್ತಿ ಶುಗರ್ ಇದೆ ಅಂತ ಟೆಸ್ಟ್ ರಿಪೋರ್ಟ್ ಬಂದಿದೆ. ಬಿಕಾಸ್ ಐ ಆಮ್ ವೆರಿ ಸ್ವೀಟ್. ನಾನು ಹೇಳೋ ತನಕ ವೇಟ್ ಮಾಡ್ಬೇಕು ತಾನೆ. ಸೆಲ್ಫ್ ಕಾಂಪ್ಲಿಮೆಂಟ್ ಕೊಟ್ಕೊಂಡ್ಬಿಡೋದು ಹಂಗೆ. ಶುಗರ್ ರಿಪೋರ್ಟ್ ನಾರ್ಮಲ್ ಬಂದಿದೆ. ನಾನು ಹೇಳೋ ತನಕ ವೇಟ್ ಮಾಡಲ್ಲ ನೋಡಿ, ಆ ತರ. ಅಟ್ಲೀಸ್ಟ್ ಒಂದು ಕಾಂಪ್ಲಿಮೆಂಟ್ ಕೊಡೋಣ ಅಂತ ಆಕ್ಚುಲಿ ಹೇಳೋಣ ಅನ್ಕೊಂಡೆ, ಬಿಕಾಸ್ ಯು ಆರ್ ವೆರಿ ಸ್ವೀಟ್ ಅದಕ್ಕೆ ಅಂತ. ಸೆಲ್ಫ್ ಕೊಟ್ಕೊಂಡ್ಬಿಡೋದು ಕಾಂಪ್ಲಿಮೆಂಟ್. ನನ್ ಬಾಯಿ ಸುಮ್ಮನೆ ಇರಲ್ಲ. ಅಷ್ಟೇ ಬ್ಲಡ್ ಇಲ್ಲ ಗೊತ್ತಾ. ಸೊ ಹೆಂಗಿದೆ ಫೆಬಿ ಎಲ್ಲ? ಎಲ್ಲ ಚೆನ್ನಾಗಿ. ಹಾಯ್ ಗಾಯ್ಸ್, ನಾವು ಕೋಲಾರಿಂದ ಇಲ್ಲಿ ಎಲ್ಲ ಹಾಗಾಗಿ ಬಂದು ಲಂಚ್ ಮಾಡ್ತಾರೆ. ನನಗೆ ಆಲ್ರೆಡಿ ಭಯಂಕರ ಹಸು ಆಗ್ತಾ ಇತ್ತು. ಇವಳು ಕೇಳಿದಂಗೆ
ಅಲ್ಲಿಂದ ಕರ್ಕೊಂಬಂದಿರೋದು. ಏನಕ್ಕೆ ಅಂದರೆ ಫೆಬಿ ಮುದ್ದೆ ತಿನ್ನಬೇಕು ಅಂತ. ಹೌದು, ಮುದ್ದೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಇದು ನಾಟಿ ಸ್ಟೈಲ್ದು, ಅದಕ್ಕೆ ಅಲ್ಲಿಂದ ಬಂದಿರೋದು. ಟ್ರಸ್ಟ್ ಮಿ, ಐ ಆಮ್ ದ ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್. ಓಕೆ ಗೈಸ್, ನೋಡಿ ಈ ಜಾಗ ಚೆನ್ನಾಗಿದೆ. ಸೋ ನೈಸ್. ಮೇಲೇನು ತೋರಿಸಿ, ಮೇಲೇನು ಕಾಣಿಸ್ತಾ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಥೀಮ್ ಚೆನ್ನಾಗಿದೆ, ಹಳ್ಳಿ ಸ್ಟೈಲ್ ಥೀಮ್. ಇಟ್ಸ್ ವೆರಿ ಬ್ಯೂಟಿಫುಲ್. ಹೌದು. ಆ್ಯಂಡ್ ಕೂತ್ಕೊಳ್ಳೋ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಇಟ್ಸ್ ವೆರಿ ಎಲಿಗೆಂಟ್. ಯಾವುದೋ ಹಳ್ಳಿಗೆ ಬಂದಿರೋ ಥರ ಅನಿಸುತ್ತೆ. ಇಟ್ಸ್ ವೆರಿ ನೈಸ್. ಈ ಪ್ಲೇಟ್ ಮತ್ತು ಗ್ಲಾಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸಿ, ನೀರು ದೋಸೆ ಪ್ರಾಪರ್ ನಾಟಿ ಸ್ಟೈಲ್. ಮಜ್ಜಿಗೆ ಅದು ಮಡಕೆ ನೋಡಿ ಸಾಕಾಗಿದೆ. ವೆರಿ ನೈಸ್. ಕಾಕಿನಾಡ ಚಿಕನ್ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತಾ? ಅಲ್ಲಿಂದ ಇಲ್ಲಿಗೆ ಹಸ್ಕೊಂಡು ಬಂದಿರೋದಕ್ಕೂ ತುಂಬ ಖುಷಿ ಅನಿಸ್ತಾ ಇದೆ. ಬರ್ತಾ ಕಾರಲ್ಲಿ ಹಸ್ಕೊಂಡು ಬೇರೆ ಇದೀನಿ ನಾನು. ಅದು ಇದು ಎಲ್ಲ ಹೇಳ್ಬಿಟ್ಟು ಇರಿಟೇಟ್ ಮಾಡ್ತಾ ಇರೋದು. ಎತ್ತಿ ಆಚೆ ಕಡೆ ಬಿಸಾಕ್ಬಿಡ್ತೀನಿ ಅಂತ ಹೇಳಿದೆ. ಸೈಲೆಂಟ್ ಆಗೋಗ್ಬಿಟ್ರೆ, ಫುಲ್ ಸೈಲೆಂಟ್. ಅಲ್ಲಿಂದ ಬರ್ತಾ ನನಗೆ ತಲೆ ನೋವ್ತಾ ಇದೆ ಹಸುವಿಗೆ. ನಾನು ಹೇಳ್ಬಿಟ್ಟಿದ್ದೀನಲ್ಲ ಅಂತ ಕರ್ಕೊಂಬಂದೆ. ಅರ್ಧ ದಾರಿಗೆ ಬಂದಾದ್ಮೇಲೆ ರಿಯಲೈಸ್ ಆಯಿತು ನನಗೂ, ಅಯ್ಯೋ ಸುಮ್ಮನೆ ಯಾಕನ ಹೇಳ್ದೆ ಹೋಗಿ ಅಂತ. ಅಲ್ಲೆಲ್ಲಾದರೂ ಬರ್ತಾ ಒಂದು ಹೋಟೆಲ್ ತಿನ್ಕೊಂಬಂದ್ಬಿಟ್ಟಿದ್ರೆ ಆಯ್ತಾಯಿತ್ತು. ಬಟ್ ವರ್ತಿತ್ತು ಅನಿಸ್ತು ಬಿಡೋಣ. ಇಟ್ಸ್ ಕಂಪ್ಲೀಟ್ಲಿ ವರ್ತ್ ಇಟ್. ಐ ಲೈಕ್ ದ ಫುಡ್. ರೋಡ್ ಸೈಡಲ್ಲಿ ನಾವಿಬ್ಬರು ರೋಡ್ ಸೈಡಲ್ಲೂ ಖುಷಿ ಪಟ್ಕೊಂಡು ತಿಂತೀವಿ, 5 ಸ್ಟಾರ್ ಹೋಟೆಲಲ್ಲೂ ಖುಷಿ ಪಟ್ಕೊಂಡು ತಿಂತೀವಿ. ನಮ್ಮಿಬ್ಬರು ಕಾಂಬಿನೇಷನ್ ಅದಕ್ಕೆ ಇಷ್ಟ ಆಗೋದು ನನಗೆ. ಬಿಕಾಸ್ ನಾವು ಎರಡಕ್ಕೂ ಸೂಟ್ ಆಗ್ತೀವಿ. ನಾವು ಹುಡುಗರು ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಆಗೇ ಆಗ್ತೀವಿ. ನಾವು ಬೆಳೆದಿರೋದೇ ರೋಡಲ್ಲಿ ಅಲ್ವಾ. ಬಟ್ ಅಡ್ವಾಂಟೇಜ್ ಏನಂದರೆ ಫೆಬಿನೂ ಆ್ಯಕ್ಚುಲಿ ಅಡ್ಜಸ್ಟ್ ಆಗ್ತಾಳೆ. ನನಗದು ತುಂಬ ಖುಷಿಯಾಗುತ್ತೆ. ಕಿಸ್ತು ಬಿಟ್ಲು ಹಂಗೆ. ಮುದ್ದೆ 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 ಏನು ಅಂದರೆ ಈ ಥರ ಆಂಬಿಯನ್ಸ್ ಎಲ್ಲ ಕೊಟ್ಟು ಊಟ ಆದಮೇಲೆ ಒಂದು ಮಂಚ ಕೊಡಬೇಕು, ಮಲ್ಕೊಳ್ಳೋದು ಜಾಗ. ಅಲ್ಲಿ ಅವಾಗೆ ತೋರಿಸಿದ್ರಲ್ಲ ಗಿಡ ಬೇರೆ ಇದೆ, ಜಗಲಿ ಕಟ್ಟೆ ಇದೆ, ಅಲ್ಲೊಂದು ಸ್ವಲ್ಪ ಮಲ್ಕೊಂಡು ಒಂದು ಜಾಗ ಕೊಟ್ಟರೆ. ಬೇಬಿಮಾ ಮುದ್ದೆ ಸಾರಿ ಏನು ಸಖತ್ತಾಗಿದೆ ಗೊತ್ತಾ. ಒಂದೇ ಒಂದು ತುತ್ತು ತಿನ್ನಿಸ್ಬಿಡು ಸಾಕು. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಿರಿಯಾನಿ ಪಾಟ್ ಸೂಪರ್ ಆಗಿದೆ. ಅಮ್ಮ ಹಸ್ಕೊಂಡು ಬಂದಿದ್ದಕ್ಕೂ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೊಟ್ಟೆ ತಂಪನಿಸ್ತಿದೆ. ಚೆನ್ನಾಗಿದೆ ಬಿರಿಯಾನಿ. ಐ ಲೈಕ್ ಇಟ್. ಎಷ್ಟು ಚಿಕನ್ ಇದೆ ನೋಡಿ. ಮತ್ತೆ ನೀವು ಯಾಕೆ ಇದು ತಿಂದಿರಾ ಕಬಾಬ್ ಆರ್ಡರ್ ಮಾಡ್ತಿದ್ದೀರಾ? ಅಯ್ಯೋ, ನನಗೆ ಇದರಲ್ಲಿರೋ ಕಬಾಬ್ ಇಷ್ಟ ಇಲ್ಲ. ಮತ್ತೆ ಬರೀ ಬಿರಿಯಾನಿ ರೈಸ್ ಕೇಳೋದಲ್ವಾ? ನೀನು ಅವಾಗಲೇ ಹೇಳ್ಬೇಕಾಗಿತ್ತಲ್ವಾ. ಈ ತಲೆಯಲ್ಲಿಲ್ಲ ಬ್ರೇನು, ಇವ್ರ ಬ್ರೇನೂ ನನ್ನ ತಲೆಯಲ್ಲಿ ಇದೆ ದೊಡ್ಡದಾಗಿ. ಅಯ್ಯ, ನನಗೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡೋಕ್ಕೆ ಬೇಜಾರೇ ಇಲ್ಲ. ಏನಕ್ಕೆ ಅಂದರೆ ಯೂಶಲಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ನನಗೆ ಚಿಕನ್ ಇಷ್ಟ. ಪೀಸಸ್ ಎಲ್ಲ ತೊಗೊಂಡೋಗಿ ನಾಯಿಗೆ ಹಾಕ್ತಾರೆ. ಕರೆಕ್ಟ್. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ನಾನು ಚಿಕನ್ ತಿನ್ನಲ್ಲ. ಚಿಕನ್ ಬಿರಿಯಾನಿಲಿರೋ ಚಿಕನ್ ತಿನ್ನಲ್ಲ. ಹೌದು, ನಾನು ತಿನ್ನಲ್ಲ ಗೈಸ್. ನಿಮ್ಮಲ್ಲಿ ಎಷ್ಟು ಜನ ಚಿಕನ್ ಬಿರಿಯಾನಿಯಲ್ಲಿ ಪೀಸಸ್ ತಿನ್ನಲ್ಲ ಕಾಮೆಂಟ್ ಮಾಡಿ. ನನಗೇನು ಅಷ್ಟು ಇಷ್ಟ ಆಗಲ್ಲ ಚಿಕನ್ ಬಿರಿಯಾನಿ ಪೀಸಸ್. ನಾವು ತುಂಬ ಜನ ಕೇಳಿದ್ದೀವಿ, ನಾವು ಪೀಸಸ್ ತಿನ್ನಲ್ಲ, ಮಸಾಲ ಹಿಡಿಯಲ್ಲ ಅಂತ. ಯಾರಾದರೂ ಇದ್ದೀರಾ ಆ ಥರ ನಿಮ್ಮಲ್ಲಿ? ಇಲ್ಲ, ನಾವು ಮಾತ್ರನೇ ಪೆಕ್ಯುಲರ್ ಪೀಸ್ಗಳ. ಈ ಹಾಡಿಗೆ ಸಾಂಗಿಗೂ ಮತ್ತೆ ಲೆವೆಲ್ ಊಟಕ್ಕೂ ನನ್ನ ಮೇಲೆ. ನನಗೆ ಸೀರಿಯಸ್ ಆಗಿ ಅವೆಲ್ಲ ಏನು ಯೋಚನೆನೇ ಇಲ್ಲ. ಇವಾಗ ಹೊಟ್ಟೆ ತುಂಬಬೇಕು ಅಷ್ಟೇ. ನಾನು ಅಷ್ಟು ಹಸ್ಕೊಂಡು ಬಂದಿದ್ದೀನಿ. ಐ ಆಮ್ ನಾಟ್ ಈವನ್ ಕಾನ್ಸಂಟ್ರೇಟಿಂಗ್ ಆನ್ ಯು. ಓಕೆ, ಊಟ ಮಾಡಿದ್ಮೇಲೆ ಲವ್ ಮಾಡ್ತೀನಿ ಬೇಕಂದ್ರೆ. ಓಕೆ, ಅಲ್ಲಿವರೆಗೂ ಅಜೀಬ್ ಮಾಡಿಬಿಟ್ರಲ್ಲ. ಅಲ್ಲಿವರೆಗೂ ಗ್ಯಾಪ್. ಇನ್ನೊಂದ್ಸಲ ಲವ್ವಿ ಡವ್ವಿ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು, ಇವಾಗ 4 ಗಂಟೆ. ಇವಳಾದರೂ ಅಟ್ಲೀಸ್ಟ್ 1 ಗಂಟೆಗೆ 2 ಇಡ್ಲಿ ತಿಂದಿದ್ದಾಳೆ. ನಾನು ಅದನ್ನು ತಿಂದಿಲ್ಲ. ಓಕೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲೇ 4 ಗಂಟೆಗೆ ಊಟಕ್ಕೆ ಬಂದಿರೋದು. ಅಲ್ಲಿಂದ ಇಲ್ಲಿ ತನಕ ವೇಟ್ ಮಾಡ್ಕೊಂಡು ಹೋಗ್ಲಿ ನೀನು ತಿನ್ನಲಿ ಅಂತ ಕರ್ಕೊಂಬಂದಿದ್ದೀನಿ ಅಂದರೆ ದಟ್ ಈಸ್ ಲವ್. ಓಕೆ, ದಟ್ ಈಸ್ ಲವ್. ತೀಸ್ಕೊತೀನಿ ಈ ಅವಮಾನದ ರಿವೆಂಜ್. ಎಂಟರ್ಡ್ ಇನ್ ನೋಟ್ಸ್.
ಐ ಆಮ್ ವೇಟಿಂಗ್. ಇವಾಗ ಮನೆಗೆ ಹೋಗಿ ಫ್ಲ್ಯಾಟ್ ತಲೆ ಕೆಳಗಡೆ ದಿಮ್ ಕೊಟ್ರೆ ಫ್ಲ್ಯಾಟ್. ಎದ್ದೊಳೋದೇ ಇಲ್ಲ ಇನ್ನು. ಸ್ವಲ್ಪ ಹಾಕೊಂಬಿಡಿ ಸಾಕು, ಜಾಸ್ತಿ ಇರ್ತೀನಿ ಮೇಡಮ್. ನೀವು ನನ್ನ ಲವ್ ಮಾಡಿದ್ರೆ ಹಾಕೋತೀನಿ. ಓಕೆ ಗೈಸ್, ಇದನ್ನು ನೀವು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಹೋಟೆಲ್ ಈಸ್ ಇನ್, ಐ ಥಿಂಕ್ ಇದೆಲ್ಲಿ ಯಲಹಂಕ ನ್ಯೂ ಟೌನಲ್ಲಿರೋದು, ನಾಟಿ ಹಟ್ಟಿ ಅಂತ. ತುಂಬ ಚೆನ್ನಾಗಿದೆ, ಗಿವ್ ಇಟ್ ಅ ಟ್ರೈ. ಆ್ಯಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲ್ ಹಳ್ಳಿ ಮನೇಲಿ ತಿನ್ನಂಗಿದೆ. ಎಲೆ ಅಡಿಕೆ ನಾನು ಎಲೆ ಅಡಿಕೆ ಹಾಕ್ಕೊಳಲ್ಲ. ಎಲೆ ಅಡಿಕೆ ಗಂಗಮ್ಮ ಇವಳು ಎಲ್ಲ ಕಡೆ ಎಲೆ ಅಡಿಕೆ ಹಾಕೊಂಡು ಕುಚಕ್ 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 ಅಂತ. ಸರಿ, ಇವಾಗ ಸರಿ ಇದು ಯಾವ ಗೇಮ್? ಇದು ಲೂಡೋ ಅಂತ ಕರೀತಾರೆ ಇದಕ್ಕೆ. ಲೂಡೋ ಅಲ್ಲ ಇದು, ನೋಡಿ, ಲೂಡೋ ಅಲ್ಲ ಇದು, ಚೌಕಾಬಾರ. ಇದರಲ್ಲಿ 8 ಕವಡೆ ಇದೆ ಗೈಸ್, 8 ಕವಡೆ ಇದೆ. ಎಷ್ಟು ಬೀಳುತ್ತೆ 3 ಚಾನ್ಸಸ್ ಅಷ್ಟೇ, ಎಷ್ಟು ಬೀಳುತ್ತೆ ಗೆಸ್ ಮಾಡಬೇಕು. ಸೊ ಇವಾಗ ನನ್ನ ಟರ್ನು, ಎಷ್ಟು ಬೀಳುತ್ತೆ? ಬಿಟ್ಟರೆ ಬಿದ್ದರೆ ಏನು ಮೆಟಾ ರೇಬನ್ ಕೊಡಿಸ್ತೀರಾ? ರೇಬನ್ ಗ್ಲಾಸಸ್, ಕ್ಯಾಮೆರಾ, ಮೆಟಾ ರೇಬನ್. ಇವ್ರಿಗೆಲ್ಲ ಕಾಸ್ಟ್ಲಿ ಕೇಳ್ತಾರೆ, ನನಗೆ ಮಾತ್ರ ಕೊಡಿಸ್ತಾರೆ ಬೇರೆ. ಸರಿ, ನನಗೆ ಆಮೇಲೆ ಡಿಸೈಡ್ ಮಾಡೋಣ. ಗೋಲ್ಡ್ ಅನ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಇವಾಗ ಎಷ್ಟು ಬೀಳುತ್ತೆ? 3. ಇವಾಗ ಐ ಆಮ್ ಸೇಯಿಂಗ್ 3. 3 ಬಿತ್ತು ಅಂತ ಹೇಳಿದ್ರೆ ಆಮೇಲೆ ಡಿಸೈಡ್ ಏನು ಗಿಫ್ಟ್ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಓಕೆ, 3000 ಒಳಗಡೆ ಓಕೆನಾ? ಡನ್. ಶಿಟ್, ಬಂದು ಫಾಸ್ಟ್ ನಿಮಗೆ 3 ಬೀಳುತ್ತೆ. ನಂದು ಒಂದೇ ಬಿದ್ದಿದ್ದು. ಓಕೆ, ನನಗೆ ಎಷ್ಟು ಬೀಳುತ್ತೆ? 2 ಬಿತ್ತು. ನಿಮಗೆ ಇವಾಗ 3 ಬೀಳುತ್ತೆ. ಓಕೆ, ಲೆಟ್ಸ್ ಸಿ. ಅಯ್ಯೋ, ಗೈಸ್ 3 ಬಿತ್ತು. ಸೊ ಇವರು ನನಗೆ ಬರೀ ಸೋಲದೆ ಆಗೋದಪ್ಪ ನಮ್ಮ ಜೀವನ. ಬರೀ 3000 ಸೋಲದೆ. ಕೊಡಿಸ್ಬೇಕು ಅವರು, ಏನಾದರೂ 3000 ಕೊಡಿಸ್ಬೇಕು. ಓಕೆ, ಒಂದು ವೇಳೆ ಅವ್ರು ಗೆಸ್ ಮಾಡಿದ್ರೆ ಇವಾಗ ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನಂಗೆ ಮಜಾ ಆಗುತ್ತೆ. ಮಜಾ ಆಗುತ್ತೆ. ಎಷ್ಟು? ಲಾಸ್ಟ್ 4. ಚಾನ್ಸ್ ಗೈಸ್. 4. ಇದು ಥರ್ಡ್ ಓಕೆ, 4. ಮಜಾ. ಬಟ್ ಇನ್ನೊಂದು ಚಾನ್ಸ್ ಇದೆ, ನೀವು ಆಡಬೇಕು. ನಾನು ಬೇಕಾಗಿದ್ದೀನಿ ಈ ಸತಿ. ಗೈಸ್ ಇವರು 4. ಒಂದು ವೇಳೆ ಇವ್ರು ನಾನು ಹೇಳ್ದಂಗೆ ಹಾಕಿದ್ರೆ ಮತ್ತೆ ಹೇಳು. 4. ಸ್ವಾಹ. ಸೊ ಇವರು 3000 ಬರೀ ಸೋಲದೆ ಹೋಯ್ತು. ಬಟ್ ಇವಾಗೆ ಕೊಡಿಸ್ಬೇಕು. ಇವಾಗ ಸುಸ್ತಾಗಿದೆ, ನಾಳೆ ಬರ್ತೀನಿ. ಇಲ್ಲ, ಅಥವಾ ಕ್ಯಾಶ್ ಕೊಡಬೇಕು. ಗೈಸ್ ಅದೇನು ಬರೀ ಇವಳ ಹತ್ರ ಸೋಲದೆ ಹೋಗ್ಬೇಕು. ಸೊ 4 ಬಿದ್ದಿದೆ. ಅವ್ರು ನನಗೆ 3000. ಇನ್ನೊಂದ್ಸತಿ ಇಲ್ಲ, 3 ಅಷ್ಟೇ ಫಸ್ಟ್ ಇನ್ನೊಂದ್ಸತಿ try ಮಾಡಿ. ಬೇಡ. ಸರಿ, ಓಕೆ, ಮುಗೀತು, ಹೋಗ್ತಾ ಇದ್ದೀವಿ ಅಂತ. ಆಯಿತು ಗೈಸ್, ನಾನು 3000 ಗೆದ್ದೆ. ಬಟ್ ಆದಷ್ಟು ಇವಾಗ ಏನಾದರೂ ತೊಗೊಳ್ಳ, ಇಲ್ಲಾಂದರೆ ಯೋಚನೆ ಮಾಡ್ತೀನಿ ಏನು ಬೇಕು ಅಂತ. ಯೋಚನೆ ಮಾಡಿಬಿಟ್ಟು ತೊಗೊಳ್ತೀನಿ ಅಥವಾ ಕ್ಯಾಶ್ ಇಸ್ಕೊತೀನಿ. ಐ ಫೀಲ್ ಸೋ ಸಾರಿ ಫಾರ್ ಯು. ಓಕೆ ಗೈಸ್, ತುಂಬಾ ಟಯರ್ಡ್ ಆಗಿದೆ, ಹೊಟ್ಟೆನೂ ಫುಲ್ ಆಗಿದೆ. ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಿಮ್ಮ ಸೌಂದರ್ಯ ಭಾರತ್. See you Bye soon. Bye.